ಆಶ್ರಮ ನನ್ನ ತಂದೆ ಮೇಲೆ ಬಹುದೊಡ್ಡ ಪ್ರಭಾವವನ್ನು ಬೀರಿತು. ಮಾದೇವಪ್ಪನವರ ನನ್ನ ಸಹೋದರರೊಬ್ಬರು ಈ ಶಾಲೆಗೆ ಅಡ್ಮಿಷನ್ ಮಾಡಿಸೋದಕ್ಕಂತ ನನ್ನ ತಂದೆ ಬಂದಿರ್ತಾರೆ. ಬಂದಾಗ ನನ್ನ ಅಲ್ಲಿ ಬಹಳಷ್ಟು ಆದರ ಆತಿಥ್ಯವನ್ನ ಆಶ್ರಮದವರು ನೀಡ್ತಾರೆ, ಆದರೆ ಅಡ್ಮಿಷನ್ ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದು ಮೆರಿಟ್ ಮತ್ತೊಂದು ಪದ್ಧತಿ ಇದೆ. ಈ ನಿಮ್ಮ ಮಗು ಇವ್ರಿಗೆ ಅಡ್ಮಿಷನ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ನನ್ನ ತಂದೆ ಅದರಿಂದ ಬೇಸರ ಮಾಡ್ಕೊಳ್ಳಿಲ್ಲ. ರಾಮಕೃಷ್ಣ ಆಶ್ರಮ ಹೊಂದಿರತಕ್ಕಂಥ ಆ ತತ್ವ ಸಿದ್ಧಾಂತ, ಆ ಚೌಕಟ್ಟುಗಳನ್ನ ಅತ್ಯಂತ ಗೌರವವಾಗಿ ಸ್ವೀಕರಿಸಿ ಇದ್ರ ಬಗ್ಗೆ ಗೌರವವನ್ನು ಹೆಚ್ಚಿಸಿಕೊಂಡು ನಮ್ಮ ಗ್ರಾಮದಲ್ಲಿ ಒಂದು ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದರು ಅನ್ನೋದನ್ನು ಬಹಳ ನಮ್ರತೆಯಿಂದ ನೆನಪು ಮಾಡ್ಕೋತೀನಿ. ಎಷ್ಟು ನಿಯಮಗಳನ್ನ, ನೈತಿಕತೆಯನ್ನ, ಸಮಾಜದ ಒಳಿತನ್ನ, ಮನುಕುಲದ ಒಳಿತನ್ನ ಬಹಳಷ್ಟು ಎತ್ತರದಿಂದ ಸೇವೆ ಮಾಡಿರ್ತಕ್ಕಂಥ ರಾಮಕೃಷ್ಣ ಆಶ್ರಮದ ಈ ಶತಮಾನೋತ್ಸವದಲ್ಲಿ ಪಾಲ್ಗೊಂಡಿದ್ದು ನನ್ನ ಸೌಭಾಗ್ಯ ಅಂತೇಳಿ ಭಾವಿಸ್ತೀನಿ. ಅದು ನೋಡಿ, ಈ ರಾಮಕೃಷ್ಣ ಆಶ್ರಮದ ಶತಮಾನೋತ್ಸವದಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ಗೌತಮಾನಂದಜಿಯವರು ಈ ರಾಮಕೃಷ್ಣ ಪರಮಹಂಸರ ಈ ಮಿಷನ್ಗಳೇನಿದಾವು, ಆ ಮಿಷನ್ನಿನ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಧ್ಯಕ್ಷರು. ಅವರು ಅಧ್ಯಕ್ಷರಾಗಿರೋದು, ಆ ಸಂದರ್ಭದಲ್ಲಿ ಶತಮಾನೋತ್ಸವ ಏರ್ಪಾಟಾಗಿರೋದು ಅದು ಅತ್ಯಂತ ನಮ್ಮೆಲ್ಲರಿಗೆ ಅಭಿಮಾನದ ಸಂಗತಿಯಾಗಿದೆ. ಗೌತಮಾನಂದಜಿಯವರು ಆ ಎತ್ತರಕ್ಕೆ ಏರಿರೋದು ನಮ್ಮೆಲ್ಲರಿಗೆ ಗರ್ವ ತಂದಿದೆ. ನಾನು ನಿಮಗೆ ಒಂದು ಮಾತು ಹೇಳ್ತೀನಿ. ನಾನು ಗೌತಮಾನಂದರನ್ನ ಸುಮಾರು ಒಂದು 10-15 ನಿಮಿಷ ಮೊದಲನೇ ಸಲ ಭೇಟಿಯಾಗಿದ್ದು ಅಂದ್ರೆ ಟ್ರೈನ್ನೊಳಗೆ. ಬ್ಯಾಂಗ್ಳೂರಿಂದ ಅವರು ಹುಬ್ಬಳ್ಳಿಗೆ ಹೋಗ್ತಾ ಇದ್ರು, ಬ್ಯಾಂಗ್ಳೂರಿಂದ ನಾನು ಹುಬ್ಬಳ್ಳಿಗೆ ಹೋಗ್ತಿದ್ದೆ. ಅವರು ಇದ್ದಾರೆ ಅಂತ ಹೇಳಿ ತಿಳಿದು ಹೋಗಿ ಅವ್ರ ಹತ್ರ ಮಾತನಾಡಿದೆ. ಇನ್ನೂ ಬಹಳ ವಯಸ್ಸು ಸಣ್ಣದಿತ್ತು. ಏನು ನನ್ನ ತಲೆಯೊಳಗೆ ಸಂಶಯಗಳಿದ್ವು, ಏನು ಆಶ್ರಮ ಜೀವನ, ಆಶ್ರಮಗಳು, ಈ ತತ್ವ ಸಿದ್ಧಾಂತ, ಈ ಪುಸ್ತಕಗಳು, ವೇದಾಂತದ ಪುಸ್ತಕಗಳು ಏನು ನಮ್ಮ ದೇಶದಲ್ಲಿ ಹೀಗಾಗಲಿಲ್ಲಲ್ಲ, ಹಾಗಾಗಲಿಲ್ಲ ಅನ್ನುವ ಎಲ್ಲ ಪ್ರಶ್ನೆಗಳೇನಿದ್ವು ಅವುಗಳನ್ನೆಲ್ಲ ಅವರಿಗೆ ತೆರೆದಿಟ್ಟೆ. ವಿದ್ಯಾರ್ಥಿಗೆ ಹೇಳಿದ ಹಾಗೆ 15 ನಿಮಿಷ ಅವರು ನನಗೆ ಉತ್ತರಿಸಿದ್ರು, ಜ್ಞಾನ ನೀಡಿದರು, ಒಂದು ರೀತಿ ದೀಕ್ಷೆ ಕೊಟ್ಟರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯ ಒಂದು ಮಹಾನ್ ವ್ಯಕ್ತಿತ್ವ ಇವತ್ತು ಗೌತಮಾನಂದಜಿಯವರು ಈ ಒಂದು ಒಟ್ಟು ಮಿಷನ್ನಿನ ಅತ್ಯುನ್ನತ ಸ್ಥಾನದಲ್ಲಿರೋದು ನಮ್ಮೆಲ್ಲರಿಗೆ ಬಹಳ ಸಂತೋಷ ತಂದಿದೆ.